ಆನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮದಲ್ಲಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇಣು ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಅಧ್ಯಕ್ಷರಾದ ಬಳ್ಳೂರು ಮಧುರೆಡ್ಡಿ, ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ, ಸುರೇಶ್ ಬಾಬು, ನಿಸರ್ಗ ಸೇವಾ ಸಂಸ್ಥೆಯ ದೇವರಾಜ್ ನಾಯಕ್, ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಪದಾಧಿಕಾರಿಗಳಾದ ರಾಮಚಂದ್ರ ರೆಡ್ಡಿ, ಮಂಜುನಾಥ, ವೆಂಕಟೇಶ್ ರೆಡ್ಡಿ, ವೈದ್ಯರು ಮತ್ತು ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಕ್ಲಬ್ ಚಂದಾಪುರ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದರು. ಈ ಒಂದು ಶಿಬಿರಕ್ಕೆ ನಮ್ಮ ಈ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ 3 ಹಳ್ಳಿಗಳು ಬಿಲ್ಲಾಪುರ, ಗೋಳುಕುಂಟೆ ಹಾಗೂ ಅಧಿಕಾರ ಕಲ್ಲಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರು ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಉಚಿತವಾಗಿ ಶಿಬಿರ ಹಮ್ಮಿಕೊಂಡು ಈ ಒಂದು ಶಿಬಿರದಿಂದ ಎಷ್ಟೋ ಬಡವರು ಈ ಅಲ್ಪಸಂಖ್ಯಾತರು ಎಷ್ಟೋ ಜನ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಒಂದು ಪಂಚಾಯಿತಿ ವತಿಯಿಂದ ಹಾಗೂ ನಮ್ಮ ಈ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಈ ಥರ ಮೆಸೇಜ್ ಕೊಟ್ಟು ಅವರಿಗೆಲ್ಲ ಮಾಹಿತಿ ಕೊಟ್ಟು ಬಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಪಂಚಾಯಿತಿ ಕಡೆಯಿಂದ ಹಾಗೂ ಈ ಲಯನ್ಸ್ ಕ್ಲಬ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ಥರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಜುನಾಥ್ ಸರು, ದೇವರಾಜ್ ಸರು, ನಮ್ಮ ಸ್ನೇಹಿತರಾದಂಥ ಮಧು ಅಧ್ಯಕ್ಷರು, ಅವರು ನಮ್ಮ ಸದಸ್ಯರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಪಂಚಾಯಿತಿ ಕಡೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಬೃಹತ್ ಆರೋಗ್ಯ ಶಿಬಿರ ಇವತ್ತು ಬಿಲ್ಲಾಪುರ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾದಂಥ ಶ್ರೀಯುತ ವೇಣು ಅವರ ನೇತೃತ್ವದಲ್ಲಿ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ, ನಿಸರ್ಗ ದುಷ್ಟಿಧಾಮ ಈ ಸಂಸ್ಥೆಗಳ ಪರವಾಗಿ ಈ ಗ್ರಾಮದಲ್ಲಿ ಸುತ್ತಮುತ್ತಲಿನ ಏನು ಸಾರ್ವಜನಿಕರಿದ್ದಾರೆ ಅವರಿಗೆ ಇವತ್ತು ಆರೋಗ್ಯ ಶಿಬಿರವನ್ನು ಇವತ್ತು ಏನು ಕಣ್ಣಿರ್ಬೋದು, ಡೆಂಟಲ್ ಇರ್ಬೋದು, ಮತ್ತು ಬೇರೆ ಬೇರೆಯಾದ ಜನರಲ್ ಚೆಕಪ್ಸ್ ಇರ್ಬೋದು, ಹಾಗೆ ರಕ್ತ ಶಿಬಿರ, ರಕ್ತದಾನ ಮಾಡುವಂಥ ಶಿಬಿರವನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದಾರೆ. ಇಲ್ಲಿನ ಸುತ್ತಮುತ್ತಲು ಜನರು ಇದನ್ನು ಉಪಯೋಗವನ್ನು ಪಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅವರಿಗೆ ಶಕ್ತಿ ತುಂಬಲಿ, ವೇಣು ಅವರಿಗೆ ಅಧ್ಯಕ್ಷರಿಗೆ ಇನ್ನೂ ರೀತಿ ಸುತ್ತಮುತ್ತ ಗ್ರಾಮಗಳಿಗೆ ಹೋಗ್ಲಿ, ತಲುಪಲಿ ಅಂತ ಹೇಳಿ ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಅದೇ ರೀತಿ ಇದೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಪರ್ಯಾಯ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡ್ಲಾಗುತ್ತೆ. ಹಾಗೆ ಅವರಿಗೆ ಕನ್ನಡಕ ವಿತರಣೆಯನ್ನು ಇದೇ ತಿಂಗಳು 14ನೇ ತಾರೀಕು 11 ಗಂಟೆಗೆ ಉಚಿತವಾಗಿ ಎಲ್ಲರಿಗೂ ಕನ್ನಡಕವನ್ನು ವಿತರಣೆ ಮಾಡಲಾಗುತ್ತೆ. ಇದರ ಉಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಆಶಿಸ್ತೀನಿ. ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಿಬಿರ
ಕಳೆದ ವರ್ಷ ಕೂಡ ನಡೆದಿತ್ತು. ಅದೇ ರೀತಿ ಈ ವರ್ಷ ಕೂಡ ನಡೀತಿದೆ. ಸೊ ಮಾದರಿ ಪಂಚಾಯಿತಿ ರೀತಿಯಲ್ಲಿ ಆರೋಗ್ಯಕ್ಕೆ ಕಾಳಜಿಯನ್ನು ಒತ್ತು ಕೊಟ್ಟು ಪಂಚಾಯಿತಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ಲು ಹಾಗೂ ನಿಸರ್ಗ ಸೇವಾ ಸಂಸ್ಥೆಗೆ ಅವರು ಕರೆಯನ್ನು ಮಾಡಿ ಒಂದು ದಿನಕವನ್ನು ನಿಗದಿಪಡಿಸಿಕೊಂಡು ಉಚಿತವಾಗಿ ಶಿಬಿರವನ್ನು ಈ ದಿನ ನಡೆಸ್ತಾ ಇದ್ದಾರೆ. ಸೊ ಈ ಶಿಬಿರದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆ, ವೆಂಕಟೇಶ್ವರ ಡೆಂಟಲ್ಲು, ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ, ಹಿಮೋಕೇರ್ ಬ್ಲಡ್ ಬ್ಯಾಂಕು ಇವೆಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಉಚಿತವಾಗಿ ಸೇವೆಯನ್ನು ನೀಡೋದಕ್ಕೆ ಬಂದಿರುವಂಥ ವೈದ್ಯಕೀಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಬಿಲ್ಲಾಪುರ ಪಂಚಾಯಿತಿಯ ಸರ್ವ ಸದಸ್ಯರಿಗೆ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ನಿಸರ್ಗ ದೃಷ್ಟಿಧಾಮದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಂಥ ಶಿಬಿರಗಳು ಪ್ರತಿ 6 ತಿಂಗಳಿಗೊಮ್ಮೆ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುತ್ತಾ ಶಿಬಿರಗಳು ನಡೆದರೆ ಸಾರ್ವಜನಿಕರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿಬಿಟ್ಟು ಬಿಂದು ವೆಚ್ಚ ಮಾಡುವಂಥದ್ದು ತಪ್ಪತ್ತೆ ಮತ್ತು ಕಡು ಬಡವರಿಗೆ ಅನುಕೂಲ ಆಗತ್ತೆ ಅಂತ ಈ ಮಾಧ್ಯಮದ ಮೂಲಕ ನಾನು ಎಲ್ಲ ತಾಲೂಕಿನ ಎಲ್ಲ ಪಂಚಾಯಿತಿಯ ಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡ್ತೀನಿ. ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಂಡಂತಹ ಬೃಹತ್ ಆರೋಗ್ಯ ಶಿಬಿರಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇಣು ರೆಡ್ಡಿಯವರು ತುಂಬ ಸಾಥ್ ಕೊಟ್ಟು ನಮಗೆ ಈ ಕ್ಯಾಂಪ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ಜನ ಬಂದು ಸದುಪಯೋಗ ಪಡ್ಕೋಬೇಕು. ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ, ಮತ್ತು ಕಣ್ಣಿನ ಚಿಕಿತ್ಸೆ ಇದೆ, BP ಇದೆ, ಶುಗರ್ ಇದೆ, ಮತ್ತು ಡೆಂಟಲ್ ಚೆಕಪ್ ಇದೆ, ಜನರಲ್ ಚೆಕಪ್ ಇದೆ, ಎಲ್ಲ ಥರದ್ದು ಚೆಕಪ್ ಇದೆ. ದಯವಿಟ್ಟು ಈಗ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು, ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಈ ಒಂದು ಕ್ಯಾಂಪ್ನ ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ ನಿಸರ್ಗ ಸೇವಾ ಸಂಸ್ಥೆಯಿಂದ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಬೇಕೆಂದು ಮುದುವರು ನಮ್ಮ ಅಧ್ಯಕ್ಷ ಹತ್ರ ಮಾತಾಡಿದ್ದಕ್ಕೆ ಅವರು ನಮ್ಮ ಸಭೆಯಲ್ಲಿ ಎಲ್ಲ ಚರ್ಚೆಗೆ ತಂದು ಎಲ್ಲರ ಸಮ್ಮತದಿಂದ ಒಪ್ಪಿಕೊಂಡು ಇದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಪಿಗೆಯನ್ನು ಕೊಟ್ಟು ಇವತ್ತಿನ ದಿನ ಈ ಒಂದು ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೆಗೂ, ಎಲ್ಲ ಹಾಸ್ಪಿಟ್ಲಿನ ಮುಖ್ಯಸ್ಥರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರಿಗೂ, ಆಶಾಕರ್ತರಿಗೂ, ವಿಡಿಯೋಕರ್ತರಿಗೂ ಎಲ್ಲ ತಿಳಿಸಿ ಈ ಒಂದು ಕೆಲಸವನ್ನು, ಈ ಒಂದು ಉಪಯೋಗವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಂಡು ಇದರಿಂದ ಉತ್ತೇಜನ ಪಡಬೇಕೆಂದು ಹೇಳುತ್ತಾ, ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ನಿಸರ್ಗ ಸೇವಾ ಸಂಸ್ಥೆಯಿಂದ ಈ ನಮ್ಮ ಒಂದು ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅಡಿಗಾರಕಲ್ಲಹಳ್ಳಿ, ಬೂರ್ಕುಂಟೆ, ಬಿಲ್ಲಾಪುರ ಗ್ರಾಮಗಳು 3 ಗ್ರಾಮಗಳು ಸೇರಿ ನಮ್ಮ ಲಯನ್ಸ್ ಕ್ಲಬ್ ಅವರ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏನಕ್ಕೆ ಅವರು ನಮ್ಮ ಗ್ರಾಮದಲ್ಲಿರತಕ್ಕಂತಹ ಬಡ ಸಾಮಾನ್ಯ ಮಧ್ಯಮ ವರ್ಗದ ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವ್ರು ಬಂದು ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಶಿಬಿರವನ್ನು ಮಾಡ್ತಾ ಇರೋ ಉದ್ದೇಶ, ಅವರು ಯಾರ್ಯಾರಿಗೆ ಯಾವ ರೀತಿ ಅನಾರೋಗ್ಯದ ಕಾಯಿಲೆಗಳಿದೆ ಅದನ್ನು ತಪಾಸಣೆ ಮಾಡಿ ಅವರಿಗೆ ಉಚಿತ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಅವಕಾಶವನ್ನು ಎಲ್ಲ ಮೂರು ಗ್ರಾಮಗಳ ಜನರು ಸದುಪಯೋಗ ಪಡಿಸಿಕೊಳ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಇದೇ ರೀತಿಯಾಗಿ ಮತ್ತೆ ಇನ್ನೊಂದು ಮುಂದಿನ ವರ್ಷನೂ ಸಹ ನಾವು ಈ ತರ ಒಂದು ಕಾರ್ಯಕ್ರಮ ಶಿಬಿರವನ್ನು ನಾವು ಏರ್ಪಡಿಸ್ತೀವಿ. ಇದನ್ನು ನಮ್ಮ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಬೇಕು. ಮತ್ತು ಈ ಒಂದು ಶಿಬಿರಕ್ಕೆ ನಮ್ಮ ಒಂದು ವೈದ್ಯಕೀಯ ತಂಡದಿಂದ ಬಂದಂತಹ ಎಲ್ಲರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಪಂಚಾಯಿತಿಯ ಪರವಾಗಿ, ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿಯವರ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಒಂದು ವಿಚಾರವನ್ನು ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಒಂದು ಪಾಂಪ್ಲೆಟ್ ಮುಖಾಂತರ ತಿಳಿಸಿರ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಜನರಲ್ಲಿ ಕೇಳ್ಕೊಂತ ಇದ್ದೀನಿ.